ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ತುಂಬಾ ದಿನ ಆದ್ಮೇಲೆ ನಾನು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ. ಸೊ ಯಾಕೆ ಅಂತ ಹೇಳಿ ನಿಮ್ಗೆನೆ ಗೊತ್ತಿರತ್ತೆ. ಸೊ ನಾನು ಇವಾಗ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಕೂಡ ಮಾಡ್ತಿರೋದ್ರಿಂದ ಮತ್ತೆ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಷನ್ ಆ ಕಡೆನೆ ಹೋಗ್ಬಿಟ್ಟಿತ್ತು. ಬಟ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಕೂಡ ನಾನು ಮಾಡ್ತಿದ್ದೆ, ಬಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಬಟ್ ಇನ್ ಮುಂದೆ ಹಾಗಾಗೋದಿಲ್ಲ. ಸೊ ಎರಡು ಕೂಡ ಇನ್ ಮುಂದೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಸ್ಟಾಪೇ ಮಾಡ್ಬಿಟ್ಟಿದೆ. ಸೊ ಸ್ವಲ್ಪ ದಿನದಿಂದ ಒಂದು 15-16 ಡೇಸ್ ಇಂದಾನು ವಿಡಿಯೋಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ. ಮತ್ತೆ ನಾನು ಕ್ಯಾಮ್ರಾ ಮುಂದೆ ಬಂದು ನಿಮ್ ಹತ್ರ ಮಾತಾಡ್ತೀನಿ. ಓಕೆನಾ? ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಾನು ಒಂದು ಬೆಸ್ಟ್ ಡೇ ಕ್ರೀಮ್ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಸೊ ಸಾಕಷ್ಟು ಜನ ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಸೊ ಕೇಳ್ತಾನೆ ಇರ್ತೀರಾ, ನಮ್ಗೊಂದು ಒಳ್ಳೆ ಬೆಸ್ಟ್ ಡೇ ಕ್ರೀಮ್ ತಿಳಿಸ್ಕೊಡಿ. ನಮ್ಮ ಸ್ಕಿನ್ ಫುಲ್ ಡಲ್ ಆಗ್ಬಿಟ್ಟಿದೆ, ನಾವಿರೋ ಕಲರ್ ಗಿಂತ ತುಂಬಾನೇ ಬ್ಲಾಕ್ ಆಗಿ ಕಾಣ್ತಾ ಇದೀವಿ, ನಮ್ಮ ಸ್ಕಿನ್ ಅಲ್ಲಿ ಗ್ಲೋನೇ ಇಲ್ಲ, ನಾವು ಕಲರ್ ಇದ್ರೂ ಕೂಡ ನಮ್ಮ ಸ್ಕಿನ್ ಅನ್ಹೆಲ್ದಿ ಸ್ಕಿನ್ ತರ ಕಾಣ್ತಿದೆ, ಒಂದು ಬೆಸ್ಟ್ ಡೇ ಕ್ರೀಮ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ? ಸೊ ನಾನ್ ಇವತ್ತು ದಿ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ತೋರಿಸ್ತೀನಿ. ಯಾಕೆ ದಿ ಬೆಸ್ಟ್ ಕ್ರೀಮ್ ಅಂತ ಹೇಳಿದ್ರೆ, ಈ ಕ್ರೀಮ್ ನ ಡಾಕ್ಟರೇ ಪ್ರಿಪೇರ್ ಮಾಡಿರೋಂಥದ್ದು, ಡಾಕ್ಟರೇ ರೆಡಿ ಮಾಡಿರೋಂತ ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವ್ದು ಆ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ, ಮತ್ತೆ ಯಾವ ಟೈಮ್ ಅಲ್ಲಿ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಾಚ್ ಮಾಡಿ. ಅಂಡ್ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ನಮ್ಮ ಚಾನೆಲ್ ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡಬಹುದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಒಂದು ಬೆಸ್ಟ್ ಡೇ ಕ್ರೀಮ್ ಯಾವ್ದು ಅಂತ ಹೇಳಿದ್ರೆ ಡರ್ಮಾಟಚ್ ಕೋಜಿಕ್ ಆಸಿಡ್ 2% ಕ್ರೀಮ್ ಅಂತ ಹೇಳಿ ನೋಡ್ತಾ ಇರೋಲ್ಲ ಪ್ಯಾಕೇಜಿಂಗ್. ಸೊ ಇದೇ ಆ ಒಂದು ಕ್ರೀಮ್. ಅಂಡ್ ಈ ಕ್ರೀಮ್ ನ ಡಾಕ್ಟರ್ ಪ್ರಿಪೇರ್ ಮಾಡಿರೋಂಥದ್ದು ಅಥವಾ ರೆಡಿ ಮಾಡಿರೋಂಥದ್ದು, ಸರಿನಾ? ಅಂಡ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಓಕೆನಾ? ಸೊ ನಿಮ್ಮ ಸ್ಕಿನ್ ಏನಾದ್ರು ಅನ್ಹೆಲ್ದಿ ಸ್ಕಿನ್ ತರ ಕಾಣ್ತಿತ್ತು ಅಥವಾ ತುಂಬಾ ಡಲ್ ಆಗಿ ಏನಾದ್ರು ಕಾಣ್ತಾ ಇತ್ತು, ಸೊ ನಿಮ್ಮ ಕಲರ್ ಏನೋ ಶೇಡ್ಸ್ ಇರತ್ತಲ್ವಾ, ಸ್ಕಿನ್ ಲೇಯರ್ ಶೇಡ್ಸ್ ಎಲ್ಲಾನು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ ಫೇಸ್ ಅಲ್ಲಿ ಏನಾದ್ರು ಪಿಗ್ಮೆಂಟೇಷನ್ ಆಗಿತ್ತು, ಮತ್ತೆ ಟ್ಯಾನ್ ಏನಾದ್ರು ಆಗಿತ್ತು, ಡಾರ್ಕ್ ಸ್ಪಾಟ್ಸ್ ಇತ್ತು, ಮತ್ತೆ ಏನಾದ್ರು ಮುಖದಲ್ಲಿ ಏನಾದ್ರು ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ಕೆಲವರಿಗೆ ತುಂಬಾನೇ ಇರಿಟೇಷನ್ ಆಗ್ತಿರುತ್ತೆ ಅದೇ ಕ್ರೀಮ್ ಯೂಸ್ ಮಾಡೋದು, ಅಥವಾ ನಾರ್ಮಲ್ ಆಗಿದ್ರು ಕೂಡ ರೆಡ್ ತರ ಆಗುವಂತದ್ದು ಅಥವಾ ಕಟ್ತಾ ಬರುವಂತದ್ದು, ಸಿಪ್ಪೆ ಸುಲಿಯುವಂತದ್ದು, ಸೊ ಆ ರೀತಿ ಪ್ರಾಬ್ಲಮ್ ಎಲ್ಲ ಆಗ್ತಿರತ್ತಲ್ವಾ. ಸೊ ಆ ರೀತಿ ನಿಮ್ಗೆ ನೀವೇನಾದ್ರು ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು, ನೀವೇನಾದ್ರು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ಯೂಸ್ ಮಾಡಬಹುದು. ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ. ಆಲ್ರೆಡಿ ಇರಿಟೇಟೆಡ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಡ್ರೈ ಏನಾದ್ರು ತುಂಬಾ ಡ್ರೈನೆಸ್ ಇತ್ತು, ನಿಮ್ಮ ಸ್ಕಿನ್ ಡ್ರೈ ಆಗಿ ಕಾಣ್ತಿತ್ತು, ಸ್ಮೈಲ್ ಮಾಡ್ಲಿಕ್ಕೆ ಬರೋದಿಲ್ಲ, ಸೊ ಆ ರೀತಿ ಬಿಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಕೂಡ ಇದು ಕಡಿಮೆ ಮಾಡುತ್ತೆ. ಅಂಡ್ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್, ಸೊ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಆಯಿಲಿನೆಸ್ ಪ್ರೊಡಕ್ಷನ್ ಆಗ್ತಿರುತ್ತೆ. ಸೊ ನೀವು ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಆಯಿಲ್ ಎಲ್ಲ ಬರೋ ಸ್ಟಾರ್ಟ್ ಆಗೋದು, ಸೊ ಆ ರೀತಿ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಿತ್ತು, ಆ ಒಂದು ಪ್ರೊಡಕ್ಷನ್ ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಮೆಲನಿನ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಒಂದ್ಸಲ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವೇ ಹೇಳ್ತಿರ್ತಾರಲ್ಲ ನಮ್ಮ ಸ್ಕಿನ್ ಡಲ್ ಆಗಿದೆ ಅಂತ ಹೇಳಿ, ಮತ್ತೆ ಪಿಗ್ಮೆಂಟೇಷನ್ ಎಲ್ಲ ಬರುವಂತ ಪ್ರಾಬ್ಲಮ್ಸ್ ಹೇಗೆ ಅಂತ ಹೇಳಿದ್ರೆ ಮೇನ್ ರೀಸನ್ ಬಂದು ಮೆಲನಿನ್ ಪ್ರೊಡಕ್ಷನ್. ಸೊ ಈ ಒಂದು ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಅದರಿಂದ ನಿಮ್ಮ ಸ್ಕಿನ್ ಡಾರ್ಕ್ ಆಗಿರುತ್ತೆ. ಈ ಒಂದು ಪ್ರೊಡಕ್ಷನ್ ಕೂಡ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಅಂಡ್ ಲಾಸ್ಟ್ ಒನ್ ಬಂದು ಡೆಡ್ ಸ್ಕಿನ್ ಸೆಲ್ಸ್. ಸೊ ನಿಮ್ಮ ಸ್ಕಿನ್ ಲೇಯರ್ ಒಳಗಡೆ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಇತ್ತು ಅಂದ್ರೆ ಕೊಳೆಗಳಾಗಿರ್ಬೋದು ಅಥವಾ ಏನಾದ್ರು ಇಂಪ್ಯೂರಿಟೀಸ್ ಆಗಿರ್ಬೋದು, ಬ್ಲೆಮಿಷಸ್ ಆಗಿರ್ಬೋದು, ಹೀಗೆ ಸ್ಕಿನ್ ಪ್ರಾಬ್ಲಮ್ಸ್, ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಬ್ರೈಟನ್ ಆಗಿ ಅಂಡ್ ಆಲ್ಸೋ ಹೆಲ್ದಿ ಸ್ಕಿನ್ ಆಗಿ ಟೈಟನ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿನೇ ಜಸ್ಟ್ ಬರೀ ನಿಮ್ಮ ಸ್ಕಿನ್ ಬ್ರೈಟನ್ ಆಗೋದಲ್ಲದೆ ನಾನು ಹೇಳಿರುವಂತಹ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಕ್ರೀಮ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೆ ಈ ಕ್ರೀಮ್ ತುಂಬಾನೇ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಈ ಕ್ರೀಮ್ ಅಲ್ಲಿ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ, ಸೊ ಹಾಗಾಗಿ ನಿಮ್ಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗಾದ್ರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಫಸ್ಟ್ ಒನ್ ಬಂದು ಕೋಜಿಕ್ ಆಸಿಡ್ ಇದೆ, ಅಂಡ್ ಸೆಕೆಂಡ್ ಒನ್ ಬಂದು ನಿಯಾಸಿನಮೈಡ್ ಇದೆ, ಅಂಡ್ ಥರ್ಡ್ ಒನ್ ಬಂದು ಆಲ್ಫಾ ಆರ್ಬಿಟಿನ್, ಅಂಡ್ ಲಾಸ್ಟ್ ಒನ್ ಬಂದು ಟೈರೋಸ್ಟೇಟೋಜಿ ಅಂತ ಹೇಳಿ. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟನ್ ಆಗಿ ಇರೋ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ, ಸರಿನಾ? ಹಾಗಾದ್ರೆ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು, ಯಾವ ಟೈಮ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ನೀವು ಈ ಕ್ರೀಮ್ ನ ಮಾರ್ನಿಂಗ್ ಟೈಮ್ ಯೂಸ್ ಮಾಡಬೇಕು, ಸರಿನಾ? ಅಂಡ್ ಆಲ್ಸೋ ನೀವು ನೈಟ್ ಟೈಮ್ ಕೂಡ ಯೂಸ್ ಮಾಡಬಹುದು. ಸಪೋಸ್ ನೀವೇನಾದ್ರು ನೈಟ್ ಕೇರ್ ಟ್ರೀಟ್ಮೆಂಟ್ ಅಥವಾ ನೈಟ್ ಕೇರ್ ಏನು ನೀವು ಮಾಡ್ತಿಲ್ಲ ಅಂತ ಹೇಳಿದ್ರೆ
ಈ ಕ್ರೀಮ್ ಅಂದ್ರೆ ಫೇಸ್ ವಾಶ್ ಆದ್ಮೇಲೆ ಈ ಕ್ರೀಮ್ ಹಚ್ಕೊಂಡು ನೀವು ಮಲ್ಕೋಬಹುದು. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಬಂದು ಫೇಸ್ ವಾಶ್ ಎಲ್ಲ ಆದ್ಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಬಹುದು. ಅಂಡ್ ಥರ್ಡ್ ಸ್ಟೆಪ್ ಬಂದು ಈ ಕ್ರೀಮ್ ನೀವು ಯೂಸ್ ಮಾಡ್ಬೇಕು. ಅಂಡ್ ಲಾಸ್ಟ್ ಫೋರ್ತ್ ಸ್ಟೆಪ್ ಬಂದು ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡೋ ಹಾಗಿಲ್ಲ. ಸಪೋಸ್ ನೀವು ಏನಾದ್ರು ಸೀರಮ್ ಅಪ್ಲೈ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸನ್ಸ್ಕ್ರೀನ್ ಅಂತೂ ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್, ಓಕೆನಾ. ಅಂಡ್ ಮತ್ತೆ ಕೆಲವರು ಕೇಳ್ಬೋದು ಅಂದ್ರೆ ಮಾಯಿಶ್ಚರೈಸರ್ ಯೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ನೀವೇನು ಇಲ್ಲ, ವೈ ಬಿಕಾಸ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದಲೇ ನಿಮಗೆ ಮಾಯಿಶ್ಚರೈಸೇಷನ್ ಕೂಡ ಸಿಗುತ್ತೆ, ಅಂದ್ರೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿ ಕಾಣಿಸುತ್ತಲ್ವಾ. ಸೊ ನೀಡ್ ಇಲ್ಲ, ಆದ್ರೂ ಬೇಕು ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿದ ನಂತರ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ಅಂಡ್ ಅದಾದ ನೆಕ್ಸ್ಟ್ ಈ ಡೇ ಕ್ರೀಮ್ ಯೂಸ್ ಮಾಡಿದ ಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ಓಕೆನಾ. ಆಮೇಲೆ ನೀವೇನಾದ್ರು ಫಂಕ್ಷನ್ ಹೋಗ್ತಿದ್ದೀರಾ, ಸಪೋಸ್ ಫೌಂಡೇಶನ್ ಕ್ರೀಮ್, ಸಿಸಿ ಕ್ರೀಮ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಈ ಡೇ ಕ್ರೀಮ್ ನ ಸ್ಕಿಪ್ ಮಾಡಿ, ಅಂದ್ರೆ ಒನ್ ಡೇ ಮಾತ್ರ, ಅಂದ್ರೆ ಯಾವ ಫಂಕ್ಷನ್ ಹೋಗ್ತಿರಲ್ಲ ಆ ಟೈಮ್ ಅಲ್ಲಿ ಈ ಒಂದು ಡೇ ಕ್ರೀಮ್ ನೀವು ಸ್ಕಿಪ್ ಮಾಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ನಂತರ ನೀವು ಫೌಂಡೇಶನ್ ಕ್ರೀಮ್, ಕಾಂಪ್ಯಾಕ್ಟ್ ಪೌಡರ್, ಸೊ ಏನ್ ಮೇಕಪ್ ಪ್ರೊಸೀಜರ್ ಇರುತ್ತೆ, ಸೊ ನೀವು ಸನ್ಸ್ಕ್ರೀನ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್, ಸರಿನಾ. ಸೊ ಅಂಡ್ ಈ ಕ್ರೀಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ ನಾನು ತಮ್ಲೈನ್ ಅಲ್ಲೇ ಹಾಕ್ಬಿಟ್ಟಿದೀನಿ. ಜಸ್ಟ್ 150 ಗ್ರಾಮ್ಗೆ 99 rupees ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ, ಅಂಡ್ ಆಲ್ಸೋ ಆನ್ಲೈನ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಗೆ ಒರಿಜಿನಲ್ ಪ್ರಾಡಕ್ಟ್ ಬರುತ್ತೆ, ಸರಿನಾ. ಅಂಡ್ ಫೈನಲ್ ಆಗಿ ಈ ಕ್ರೀಮ್ ಯಾರು ಯೂಸ್ ಮಾಡ್ಬೇಕು, ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ಸೊ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇರೋರು ನಿಮ್ಗೆ ಸೂಟ್ ಆಗುತ್ತೆ. ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು ಮತ್ತೆ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬೇಡಿ. ಮತ್ತೆ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನೀವು ಯಾರು ಕೂಡ ಯೂಸ್ ಮಾಡಬೇಡಿ ಫ್ರೆಂಡ್ಸ್, ಓಕೆ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ನೀವು ಮಾರ್ನಿಂಗ್ ಮತ್ತೆ ನೈಟ್, ಸೊ 2 ಟೈಮ್ ಕೂಡ ಈ ಕ್ರೀಮ್ ನೀವು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ವೈ ಬಿಕಾಸ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ಸೊ ಈ ಕ್ರೀಮ್ ನ ಡಾಕ್ಟರ್ ಪ್ರಿಪೇರ್ ಮಾಡಿದ್ದಾರೆ, ಸೊ ಹಾಗಾಗಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಬಹುದು, ಈಗಾಗಲೇ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ಫಾಲೋ ಮಾಡ್ತಿದ್ದೀರಾ, ನೀವು ಕಮೆಂಟ್ ಮಾಡಬಹುದು, ಮ್ಯಾಮ್ ಆಲ್ರೆಡಿ ಈ ಒಂದು ಕ್ರೀಮ್ ಬಗ್ಗೆ ನನಗೆ ತಿಳಿಸಿದ್ರಲ್ಲ ರೀಸೆಂಟ್ ಆಗಿ ಅಂತ ಹೇಳಿ. ಹೌದು, ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ವೀಕ್ ಅಲ್ಲೇ ಈ ಒಂದು ವಿಡಿಯೋ, ಸೊ ಲಾಸ್ಟ್ ವೀಕ್ ಅಲ್ಲಿ ಕ್ರೀಮ್ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ವಿಡಿಯೋನೇ ಡಿಲೀಟ್ ಆಗ್ಬಿಟ್ಟಿದೆ. ಸೊ ಯೂಟ್ಯೂಬ್ ಅವರೇ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ, ರೀಸನ್ ಕೂಡ ಗೊತ್ತಿಲ್ಲ. ಚೆಕ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಾಯ್ತು. ಸೊ ಹಾಗಾಗಿ ಮತ್ತೆ ಈ ಒಂದು ಕ್ರೀಮ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಆಲ್ರೆಡಿ ತರ್ಸ್ಕೊಂಡು ಎಲ್ಲರೂ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಹೇಗಿದೆ ರಿಸಲ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ಯಾರಿಗೆಲ್ಲ ಈ ಕ್ರೀಮ್ ಬಗ್ಗೆ ಗೊತ್ತಿರ್ಲಿಲ್ಲ ಅಥವಾ ಗೊತ್ತಿದ್ದು ಕೂಡ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಏನೋ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಕ್ರೀಮ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.